ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ನಿಮ್ಗೆ ಯಾವ್ಯಾವ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಕೊಡಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೊಡಬೇಡಿ. ನೀವು ಅದೇನು ತಪ್ಪೇನಾಗಲ್ಲ. ಹೈಕೋರ್ಟನು ಕೂಡ ಹೇಳಿದೆ, ರಾಜ್ಯ ಸರ್ಕಾರ ಇದನ್ನ ರಾಜಕೀಯ ಗಾಳವಾಗಿ ಬಳಸ್ಕೊತಾ ಇದೆ. ಇದನ್ನ ಉಪಯೋಗ ಮಾಡಿಕೊಂಡು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡೋಕ್ಕೆ ಈಗ ಸರ್ಕಾರ ಪಾಪರ್ ಔಟ್ ಇದೆ. ಅವ್ರ ಖಜಾನೆ ಪೂರ್ತಿನಿ ಪೆನಾಲ್ ಹಾಕಿ ತೊಳೆದ್ಬಿಟ್ಟು ಡಬ್ಬ ಎತ್ತಿ ಇಟ್ಬಿಟ್ಟವ್ರೆ ಖಜಾನೆನ. ಏನೂ ಇಲ್ಲ, ದುಡ್ಡಿಲ್ಲ. ಈಗ ಅವರು ರೇಷನ್ ಕಾರ್ಡ್ ರದ್ದು ಮಾಡಬೇಕು, ಆಸ್ಪತ್ರೆ ಕಾರ್ಡ್ ರದ್ದು ಮಾಡಬೇಕು. ಅವರು ಸಾಮಾಜಿಕ ವಸ್ತುಗಳನ್ನ ಏನ್ ಕೊಡ್ತೀರಿ ನಾವು, ಟೈಲರಿಂಗ್ ಮಿಷಿನ್, ಆಟೋ ರಿಕ್ಷಾ, ಅದನ್ನ ರದ್ದು ಮಾಡಬೇಕು. ಆ ರದ್ದು ಮಾಡಕ್ಕೆ ಏನೋ ಒಂದು ಮಾನದಂಡ ಬೇಕು. ಇವ್ರು ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ಒಳ್ಳೇದು ಮಾಡೋದಕ್ಕಲ್ಲ, ಈ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ಒಳ್ಳೇದಕ್ಕಲ್ಲ. ಮುಂದೆ ನಿಮ್ಮ ಏನೇನು ಸರ್ಕಾರದಿಂದ ಫ್ರೀಗಳು ಬರ್ತತೆ ಅದಕ್ಕೆಲ್ಲ ಕತ್ರಿ ಕಟ್ 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 ಸೆನ್ಸಾರ್ ಕಟ್ ಹೊಡೆದಂಗೆ ಹೊಡಿತಾರೆ. ಇದು ರಾಜ್ಯ ಸರ್ಕಾರದಲ್ಲಿ ಪಾಪರ್ ಆಗಿರೋದಕ್ಕೆ ಮುಂದಿನ ಬಡ್ಜೆಟ್ ಅಲ್ಲಿ ಅವರಿಗೆ ಸುಮಾರು 1.5 ಲಕ್ಷ ಕೋಟಿ ಸಾಲ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕಳೆದ 2.5 ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಮಾಡಿಲ್ಲ, ಯಾವುದೇ ಅಪಾಯಿಂಟ್ಮೆಂಟ್ಗಳು ಮಾಡಿಲ್ಲ. ಕ್ಲರ್ಕ್ ಇಂದ ಹಿಡಿದು P1 ಇಂದ ಹಿಡಿದು ಎಲ್ಲಿ DC ವರೆಗೆ ಯಾವುದೇ ಅಪಾಯಿಂಟ್ಮೆಂಟ್ ಅನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಯಾಕೆಂದ್ರೆ ದುಡ್ಡಿಲ್ಲ. ಮುಂದಿನ ಬಡ್ಜೆಟ್ ಸಿದ್ದರಾಮಯ್ಯನವರಿಗೆ ಅದೊಂಥರ ಕಗ್ಗಂಟಾಗೋಟಿದೆ, ಏನೋ ಕಬ್ಬಿಣದ ಕಡಲೆ ಅವ್ರಿಗೆ. ಈಗ ಅದಕ್ಕೆ ಈ ಫ್ರೀಗಳನ್ನ ಕಡಿಮೆ ಮಾಡಿಕೊಂಡು ಒಂದು 20,000 ಕೋಟಿನ ಫ್ರೀಯಿಂದ ತೆಗಿಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇದು ಸಾಮಾಜಿಕ ಶೈಕ್ಷಣಿಕ ಸಮಿತಿ ಅಲ್ಲ, ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು. ಇದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಎಲ್ಲ ತಗೊಂಡು ನಿಮಗೆ ನಾಮ ಹಾಕ್ತಾರೆ. ಇದು ನಾಮದ ಸಮೀಕ್ಷೆ, ಪಂಗನಾಮದ ಸಮೀಕ್ಷೆ. ಮುಂದೆ ಬರೆದ ಸರ್ಕಾರದಲ್ಲೂ ನಿಮಗೆ ಸವಲತ್ತುಗಳು ಸರಿಯಾಗಿ ಸಿಗಬೇಕು ಅಂದ್ರೆ ನೀವು ಹುಷಾರಾಗಿ ನಿಮ್ಮ ಮಾಹಿತಿಯನ್ನ ಕೊಡಿ ಅನ್ನೋ ಒಂದು ಮಾತನ್ನ ರಾಜ್ಯದ ಜನತೆಗೆ ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ.